ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಲ್ವ. ತಮ್ಮನೇಲಿ ನೋಡಿದ್ಮೇಲೆ ಯಾವೊಂದು ಟಾಪಿಕ್ಕು ಒಂದು ರೆಮಿಡಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮ್ಮೆಲ್ಲರೂ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ನೋಡಿ ನಾನು ನಿಮಗೆ ಇಲ್ಲಿ 1 ರೂಪಾಯಿ ಕಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ 1 ರೂಪಾಯಿ ಕಾಯಿನಿಂದ ಮಾಡ್ಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು. ನೋಡಿ, ನಾಳೆಯ ದಿನ ಶುಕ್ರವಾರ ಬಂದಿದೆ. ಶುಕ್ರವಾರ ದಿನ ಅದರಲ್ಲೂ ನಾಳೆ ಅಷ್ಟಮಿ ಬಂದಿದೆ. ಶುಕ್ರವಾರ ದಿನ ಅಷ್ಟಮಿ ಬಂದಿರುವುದೇ ಒಂದು ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಶುಕ್ರವಾರ ದಿನ ಅದರಲ್ಲೂ ಅಷ್ಟಮಿ ಬಂದಿರೋ ದಿನ ನೀವು ಈ 1 ರೂಪಾಯಿ ಕಾಯಿನ್ನ ಬಳಸ್ಕೊಂಡು ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ರೀತಿಯಾದಂತಹ ಸಕಲ ದೋಷಗಳಿದ್ರೂ ಸಹ ನಿವಾರಣೆ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ. ಧನಾಭಿವೃದ್ಧಿ ಆಗುತ್ತೆ. 4 ದಿಕ್ಕುಗಳಿಂದನೂ 4 ಮೂಲೆಗಳಿಂದನೂ ಹಣ ಬರುವಂತಹ ಒಂದು ಯೋಗಕಾರಕ ಒಂದು ಅದ್ಭುತವಾದಂತಹ ತಂತ್ರನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಈ 1 ರೂಪಾಯಿನ ಬಳಸ್ಕೊಂಡು ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಂದು ಮನುಷ್ಯನ ಏಳಿಗೆಗಾಗಿಯೇ ತಿಳಿಸ್ಕೊಟ್ಟಿರುವಂತಹ 1 ರೂಪಾಯಿಂದ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ಹೋಗೋದ್ರಿಂದ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ. ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಪ್ರತಿಯೊಬ್ಬರೂ ಸಹ ಈ ಒಂದು ರೆಮಿಡಿನ ನಾಳೆಯ ದಿನ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ. 1 ರೂಪಾಯಿನ ಬಳಸ್ಕೊಂಡು ಯಾವ ರೀತಿ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್, ಹಾಗಾದರೆ ಈ ಒಂದು 1 ರೂಪಾಯಿ ಕಾಯಿನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ನಾನು ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ ನಾನಿಲ್ಲಿ 1 ರೂಪಾಯಿ ಕಾಯಿನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಒಂದು 1 ರೂಪಾಯಿ ಕಾಯಿಂದ ಮಾಡ್ಕೊಳ್ಳುವಂತಹ ಈ ಒಂದು ತಂತ್ರದ ಪರಿಹಾರನ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ 1 ರೂಪಾಯಿ ನಾಣ್ಯದಿಂದ ಈ ಪರಿಹಾರನ ನೀವು ಮಾಡಿದರೆ ಅಂದರೆ ನೀವು ಮಾಡ್ಕೊಂಡಿದ್ದೇ ಆದರೆ ಖಂಡಿತವಾಗಿ ಹೇಳ್ತೀನಿ, ಲಕ್ಷ್ಮಿ ಅನುಗ್ರಹವಾಗುತ್ತೆ, ಧನ ಪ್ರಾಪ್ತಿ ಯೋಗ ಬರುತ್ತೆ, ಅದೃಷ್ಟವನ್ನು ತಂದು ಕೊಡುವಂತಹ ಒಂದು ಅದ್ಭುತ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ನೋಡಿ, ಇವತ್ತು ಅಂದರೆ ನಾಳೆ ದಿನ ಒಂದು ಶುಕ್ರವಾರ ಅಷ್ಟಮಿ ಬಂದಿದೆ. ಅಷ್ಟಮಿ ದಿನ ಮಾಡಿಕೊಂಡ್ರೆ ಇದು ಒಂದು ಒಳ್ಳೆಯ ಶುಭ ಫಲನೇ ತಂದು ಕೊಡುತ್ತೆ ನಿಮಗೆ ಅಂತಲೇ ನಾವು ಹೇಳ್ಬೋದು. ಹೌದು ಫ್ರೆಂಡ್ಸ್, ನೋಡಿ ಇದು ಹಣಕಾಸಿನಲ್ಲಿ ಅಂದರೆ ಇದು ಹಣಕಾಸಿನ ವೃದ್ಧಿ ಅಂದರೆ ಈ ಒಂದು ಪರಿಹಾರನ ನೀವು ಮಾಡೋದ್ರಿಂದ ಹಣಕಾಸಿನ ವೃದ್ಧಿ ನೋಡ್ತೀರಾ. ಮತ್ತು ಅನವಶ್ಯಕವಾಗಿ ಆಗುವಂತಹ ಖರ್ಚೆಲ್ಲವೂ ಸಹ ದೂರವಾಗುತ್ತೆ. ಹಣ ಬರಬೇಕಾದಂಥದ್ದು ಬರ್ತಾ ಇಲ್ಲ, ಕಷ್ಟದ ಮೇಲೆ ಕಷ್ಟ ಆಗ್ತಾಯಿದೆ, ಸಾಲ ಆಗ್ತಾಯಿದೆ, ನೆಮ್ಮದಿ ಇಲ್ಲ, ಮನೆಯಲ್ಲಿ ಬಾಡಿಗೆ ಮನೇಲೇ ಇದ್ದೀವಿ, ವ್ಯಾಪಾರ ವಹಿವಾಟುಗಳು ಸರಿಯಾಗಿ ಆಗ್ತಾಯಿಲ್ಲ, ಲಾಭ ಇಲ್ಲ, ಕೆಲಸ ಕಳ್ಕೊಂಡು ಗೋಳಾಡ್ತಾ ಇದ್ದೀವಿ ಅಂತಂದರೆ ನಾವು ನಿಮಗೆ ಅಂದರೆ ಹೀಗೆ ಈ ಕಷ್ಟದಿಂದ ಹೊರಗೆ ಬರೋದು ಹೇಗಪ್ಪ ಅಂತ ನಾವು ಹೇಗೆ ಜೀವನ ಮಾಡೋದಪ್ಪ ಅಂತ ನೀವೇನೋ ಚಿಂತೆ ಮಾಡ್ತಾಯಿದ್ರೆ ನೋಡಿ, ನಾನು ತೋರಿಸ್ತಾ ಇರುವಂಥ ಈ 1 ರೂಪಾಯಿ ಕಾಯಿನ್ನ ಬಳಸ್ಕೊಂಡು ಮಾಡಿಕೊಳ್ಳುವಂಥ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಡಿ. ಅದ್ಭುತವಾದಂಥ ಒಂದು ನಿಮಗೆ ಫಲಿತಾಂಶನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಪ್ರತಿ ಮನುಷ್ಯನಿಗೂ ಸಹ ಹಣದ ಅವಶ್ಯಕತೆ ಅನ್ನೋದು ತುಂಬಾ ಇರುತ್ತೆ ಅಲ್ವಾ. ನಾವು ಜೀವನ ಮಾಡಬೇಕು ಅಂತಂದರೆ ಹಣ ನಮಗೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಇಂಥ ಹಣ ಬೇಕು, ಇಂತಹ ಹಣ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ, ಹಣಕ್ಕೆ ದಾರಿದ್ರ್ಯತೆ ಬಂದಿದೆ, ಊಟಕ್ಕೂ ಸಹ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಎಷ್ಟೋ ಜನ ಚಿಂತೆ ಮಾಡ್ತಾ ಇರ್ತಾರೆ ಅಲ್ವಾ. ಕೆಲವೊಂದು ಪರಿಹಾರಗಳ ನಂಬಿಕೆ ಇಟ್ಕೊಂಡು ಮಾಡ್ಕೊಂಡು ನೋಡಿ. ಅದರಲ್ಲೂ ಈ ಒಂದು ಪರಿಹಾರನ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಂದು ಒಳ್ಳೆಯ ಒಂದು ಶೀಘ್ರದಲ್ಲೇ ನಿಮಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು 1 ರೂಪಾಯಿ ಕಾಯಿಂದ ಮಾಡ್ಕೊಳ್ಳುವಂತಹ ಈ ಒಂದು ಪರಿಹಾರ ನಮಗೆ ನೋಡಿ, ಈ ಒಂದು 1 ರೂಪಾಯಿ ಕಾಯಿಂದ ಮಾಡ್ಕೊಳ್ಳುವಂತಹ ಪರಿಹಾರನ ನೀವು 11 ದಿನಗಳ ಕಾಲ ನೀವು ಮಾಡಬೇಕಾಗುತ್ತೆ ಫ್ರೆಂಡ್ಸ್. 11 ದಿನಗಳ ಕಾಲ ನೀವು ಮಾಡ್ಕೊಳ್ಳೋದ್ರಿಂದ 11 ದಿನಗಳ ಕಾಲ ನೀವು ಮಾಡೋದ್ರಿಂದ ಖಂಡಿತವಾಗಿ ನೋಡಿ, ಅದೆಲ್ಲ 2 ರೂಪಾಯಿದೇ ಇದೆ, ನನಗೆ 1 ರೂಪಾಯಿದೆ ಸಿಗ್ತಾಯಿಲ್ಲ. ನೋಡಿ, ಈ 1 ರೂಪಾಯಿಂದ ಮಾಡ್ಕೊಳ್ಳುವಂಥ ಪರಿಹಾರ ನೀವು 11 ದಿನಗಳ ಕಾಲ ನೀವು ಮಾಡ್ಕೋಬೇಕಾಗುತ್ತೆ. 1 ರೂಪಾಯಿ ಅಂತ ಅನ್ನೋದು ಸರ್ವಶ್ರೇಷ್ಠವಾದದ್ದು ಮತ್ತು ಸೂರ್ಯಕಾರಕ. ನೀವು ಇದನ್ನ 1 ರೂಪಾಯಿಂದನೂ ಮಾಡ್ಕೋಬೋದು, ಇಲ್ಲ ನಾನು ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ, ನಿಮಗೆ ಇಲ್ಲಿ 5 ರೂಪಾಯಿನೂ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ನೀವು ಇಲ್ಲಿ 5 ರೂಪಾಯಿ ಕಾಯಿನಿಂದನೂ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ನಿಮಗೆ ಒಂದು 5 ರೂಪಾಯಿ ಕಾಯಿನ್ನು ತೋರಿಸ್ತಾ ಇದ್ದೀನಿ. 1 ರೂಪಾಯಿಂದನೂ ಮಾಡ್ಕೋಬೋದು, 5 ರೂಪಾಯಿ ಕಾಯಿನಿಂದನೂ ಸಹ ನೀವು ಮಾಡ್ಕೋಬೋದು. ಇದ್ರ ಜೊತೆಗೆ
ಅಂದರೆ 1 ರೂಪಾಯಿ ಕಾಯಿನನ್ನು ತೆಗೆದುಕೊಳ್ಳಿ, ಇಲ್ಲ ಒಂದು 5 ರೂಪಾಯಿ ಕಾಯಿನನ್ನು ತೆಗೆದುಕೊಳ್ಳಿ. ಇದ್ರ ಜೊತೆಗೆ ನೀವು ಒಂದು ಗಾಜಿನ ಗ್ಲಾಸಲ್ಲಿ ಒಂದು ನೀರನ್ನು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಗಾಜಿನ ಗ್ಲಾಸಲ್ಲಿ ನೀರನ್ನು ತೆಗೆದುಕೊಳ್ಳಿ. ನೋಡಿ, ನಾನು ನಿಮಗೆ ಇಲ್ಲಿ ನೋಡಿ ಗಾಜಿನ ಇದರಲ್ಲಿ ನೀರನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಗಾಜಿನ ಗ್ಲಾಸ್ ಇದ್ದರೆ ನೀವು ಗಾಜಿನ ಗ್ಲಾಸಲ್ಲಾದರೂ ತೆಗೆದುಕೊಳ್ಳಿ. ಇಲ್ಲ ಈ ರೀತಿ ಇರುವಂತಹ ಒಂದು ಗಾಜಿನ ನೋಡಿ, ಈ ರೀತಿ ಇರುವಂಥ ಗಾಜಿನ ಇದರಲ್ಲೇ ನೀವು ನೀರನ್ನು ತೆಗೆದುಕೊಳ್ಳಿ. ಅಂದರೆ ಅರ್ಧದಷ್ಟು ನೀರನ್ನ ತೆಗೆದುಕೊಳ್ಳಿ. ನೋಡಿ, ನಾನು ಇಲ್ಲಿ ನಿಮಗೆ ಅರ್ಧದಷ್ಟು ನೀರನ್ನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ರಾತ್ರಿ ಮಲಗುವಂಥ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾಳೆ ಶುಕ್ರವಾರ ರಾತ್ರಿ ಎಲ್ಲರೂ ಮಲಗಿದ ನಂತರ ನೀವು ನೋಡಿ ಈ ರೀತಿ ಇರುವಂಥ ಒಂದು 5 ರೂಪಾಯಿ ಕಾಯಿನಾರು ತೆಗೆದುಕೊಳ್ಳಿ, ಇಲ್ಲ 1 ರೂಪಾಯಿ ಕಾಯಿನಾರು ನೀವು ತೆಗೆದುಕೊಳ್ಬೋದು. ತೆಗೆದುಕೊಂಡು ಈ ರೀತಿ ಇರುವಂಥ ಒಂದು ಗಾಜಿನ ಗ್ಲಾಸಾರು ತೆಗೆದುಕೊಳ್ಳಿ. ಗಾಜಿನ ಗ್ಲಾಸ್ ತೆಗೆದುಕೊಂಡ್ರೆ 3/4 ಭಾಗ ನೀರನ್ನ ತೆಗೆದುಕೊಳ್ಳಿ. ಈ ರೀತಿ ಇರುವಂಥ ಒಂದು ಗಾಜಿನ ನೋಡಿ ಇಲ್ಲಿ ಬಾಟಲ್ನ ನೀವೇನಾದ್ರು ತೆಗೆದುಕೊಂಡ್ರೆ ಇದರಲ್ಲೂ ಸಹ ನೀವು 3/4 ಭಾಗ ತೆಗೆದುಕೊಳ್ಳಿ. ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನೋಡಿ ನಾನು 1/4 ಭಾಗದಷ್ಟು ನಾನು ಹಾಕ್ಕೊಂಡು ನೀರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಏನು ಮಾಡಬೇಕು ಅಂತಂದರೆ ನೋಡಿ, ನೀರು ಧನ ಆಕರ್ಷಣೆನ ಮಾಡುತ್ತೆ ಫ್ರೆಂಡ್ಸ್. ಈ ನೀರನ್ನ ನಾವು ಲಕ್ಷ್ಮೀ ಮಾತೆಗೆ ಹೋಲಿಸ್ತೀವಿ ಅಲ್ವಾ. ಅದಕ್ಕೆ ನೀವು ಎಲ್ಲ ಸಾಮಾನ್ಯವಾಗಿ ಹಿರಿಯಕರು ನಮಗೆ ಹೇಳ್ತಾ ಇರ್ತಾರೆ, ನೀರನ್ನ ಯಥೇಚ್ಛವಾಗಿ ಮನೆಯಲ್ಲಿ ಖರ್ಚು ಮಾಡಬಾರ್ದು, ನೀರು ಖರ್ಚಾದರೆ ಹಣ ಹೋಗುತ್ತೆ, ಮನೆಗೆ ಕಷ್ಟಗಳು ಬರುತ್ತೆ, ನೀರನ್ನ ನಾವು ಯಾವ ರೀತಿ ಬಳಸ್ತೀವೋ ಅದೇ ರೀತಿಯಲ್ಲಿ ನಮಗೆ ಹಣ ಬರುತ್ತೆ, ನೀರನ್ನ ಒಂದು ಲಿಮಿಟಾಗಿ ಬಳಸಿದ್ರೆ ನಮಗೆ ಯಥೇಚ್ಛವಾಗಿ ಹಣ ಬರುತ್ತೆ ಅಂತ ನಾವು ಲಕ್ಷ್ಮೀ ಮಾತೆಗೆ ಹೋಲಿಸ್ತೀವಿ. ಹಾಗಾಗಿ ನಾವು ನೀರನ್ನ ಲಿಮಿಟಾಗಿ ಬಳಸಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾನೆ ಇರ್ತಾರೆ ಅಲ್ವಾ. ಆಲ್ರೆಡಿ ಅದನ್ನು ನೀವು ಕೇಳಿರುವಂಥ ವಿಷಯನೇ ಅಲ್ವಾ. ಹೌದು, ಇದು ನೀರು ಧನ ಆಕರ್ಷಣೆನ ಮಾಡುತ್ತೆ. ನೀರನ್ನ ನಾವು ಲಕ್ಷ್ಮೀ ಮಾತೆಗೆ ಹೋಲಿಸ್ತೀವಿ ಅಲ್ವಾ. ಹೌದು ಫ್ರೆಂಡ್ಸ್, ನೋಡಿ ಈ ರೀತಿ ಇರುವಂಥ ಒಂದು ಗಾಜಿನ ಇದರಲ್ಲಾದ್ರೂ ನೀರು ತಗೋಬೋದು ನೀವು. ಫ್ರೆಂಡ್ಸ್ ನೋಡಿ, ಈ ಥರ ಇರುವಂಥ ಗಾಜಿನ ಇದರಲ್ಲಾದ್ರೂ ನೀರು ತಗೊಳ್ಳಿ, ಗ್ಲಾಸ್ ಎಲ್ಲಾದ್ರೂ ತೆಗೆದುಕೊಳ್ಳಿ. ಇಲ್ಲ ಒಂದು ತಾಮ್ರದ ಗ್ಲಾಸ್ ಇದ್ದರೆ ಬೇಕಾದ್ರೆ ನೀವು ತಾಮ್ರದ ಗ್ಲಾಸಲ್ಲಾದ್ರೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ತಾಮ್ರ, ಗಾಜು ಎರಡರಲ್ಲಿ ಮಾತ್ರ ನೀವು ತೆಗೆದುಕೊಳ್ಬೇಕಾಗುತ್ತೆ. ಗಾಜು ಏನಕ್ಕೆ ಅಂತಂದರೆ ಇದು ತಾಮ್ರದಲ್ಲೂ ಸಹ ನೀವು ನೀರನ್ನು ತೆಗೆದುಕೊಳ್ಳೋದ್ರಿಂದ ಧನ ಆಕರ್ಷಣೆ ಮಾಡುವಂಥ ಶಕ್ತಿ ಈ ತಾಮ್ರದ ಗ್ಲಾಸ್ಗೂ ಇರುತ್ತೆ. ಹಾಗಾಗಿ ನೀವು ತಾಮ್ರದ ಗ್ಲಾಸ್ನ ತೆಗೆದುಕೊಳ್ಬೋದು, ಗಾಜಿನ ಗ್ಲಾಸ್ ತೆಗೆದುಕೊಳ್ಬೋದು, ಇಲ್ಲ ಗಾಜಿನ ಈ ರೀತಿ ಇರುವಂತಹ ಗಾಜಿನ ಈ ರೀತಿ ಇರುವಂಥದ್ದನ್ನ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ನೋಡಿ, ಗಾಜು ಅಂತಂದರೆ ಕುಜಕಾರಕ, ಗಾಜು ರಾಹುಕಾರಕ ಅಲ್ವಾ. ಹಾಗಾಗಿ ನೀವು ಈ ರೀತಿ ತೆಗೆದುಕೊಂಡು ನೀವು ನೋಡಿ 5 ರೂಪಾಯಿನ ತೋರಿಸ್ತಾ ಇದ್ದೀನಿ. 5 ರೂಪಾಯಿನಾರು ಹಾಕ್ಕೊಳ್ಳಿ, ಇಲ್ಲ 1 ರೂಪಾಯಿನಾರು ತೆಗೆದುಕೊಳ್ಳಿ. ನೋಡಿ, ಇದನ್ನ ನೀವು 1 ರೂಪಾಯಿ ಅಂದರೆ 5 ರೂಪಾಯಿನಾರು ತೆಗೆದುಕೋಬೋದು, ಅಂದರೆ 5 ರೂಪಾಯಿನಾರು ತೆಗೆದುಕೊಳ್ಳಿ, ಇಲ್ಲ 1 ರೂಪಾಯಿನಾರು ತೆಗೆದುಕೊಳ್ಳಿ. ನೋಡಿ, ನಾನು ನಿಮಗೆ ಇಲ್ಲಿ 1 ರೂಪಾಯಿನೇ ತೆಗೆದುಕೊಂಡು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ ನೀವು ಮಲಗುವಂಥ ಸಮಯದಲ್ಲಿ ನೀವು ಎಲ್ಲರೂ ಮಲಗಿದ ನಂತರ ನೀವು ಮಲಗಕ್ಕೆ ಹೋಗ್ತಿರಲ್ವ, ಆ ಮಲಗಿದಂಥ ಸಮಯದಲ್ಲಿ ನೀವು ಮಲಗ್ತಾ ಇದ್ದೀನಿ ಇನ್ನೇನು ಅಂದಾಗ ಈ ರೀತಿ ಇರುವಂಥ ಒಂದು ಗ್ಲಾಸಲ್ಲಿ ನೀರನ್ನು ತೆಗೆದುಕೊಂಡು ಈ ರೀತಿ ಇರುವಂಥ 1 ರೂಪಾಯಿ ಕಾಯಿನ್ನ ತೆಗೆದುಕೊಂಡು 1 ರೂಪಾಯಿ ಕಾಯಿನ್ನ ನೀವು ಬಲಗೈಯಲ್ಲಿ ಇಟ್ಕೊಳ್ಳಿ. ಕೈಯಲ್ಲಿ ಇಟ್ಕೊಂಡು ತುಂಬ ಭಕ್ತಿ ಶ್ರದ್ಧೆಯಿಂದ ಮಾತೆ ಮಹಾಲಕ್ಷ್ಮಿನ ನಿಮ್ಮ ಮನೆ ದೇವರುಗಳನ್ನ ನೆನೆಸ್ಕೊಳ್ಳಿ. ನಮ್ಮ ಕೆಲಸ ಆಗಬೇಕು, ನನಗೆ ಹಣಕಾಸಿನ ಸಮಸ್ಯೆ ಇದೆ, ಸರಿಯಾಗಿ ಸ್ಯಾಲ್ರಿ ಆಗ್ತಾಯಿಲ್ಲ, ಮನೆಯಲ್ಲಿ ಹಣ ನಿಲ್ತಾ ಇಲ್ಲ, ವ್ಯಾಪಾರ ವಹಿವಾಟುಗಳು ಸರಿಯಾಗಿ ಆಗ್ತಾ ಇಲ್ಲ, ಕಷ್ಟಗಳ ಮೇಲೆ ಕಷ್ಟಗಳೇ ಹೆಚ್ಚಾಗ್ತಾ ಇದೆ, ಈ ಎಲ್ಲ ಸಮಸ್ಯೆಗಳು ನಿರ್ಮೂಲನೆ ಆಗಬೇಕು, ನನ್ನ ಎಲ್ಲ ಸಮಸ್ಯೆಗಳು ನಿರ್ಮೂಲನವಾಗಲಿ, ಧನ ಪ್ರಾಪ್ತಿಯಾಗಲಿ, ಲಕ್ಷ್ಮಿ ಅನುಗ್ರಹ ಸಿಗಲಿ, ಏನೇ ಒಂದು ಸಮಸ್ಯೆ ಇದ್ರೂ ಸಹ ಈ 1 ರೂಪಾಯಿ ಕಾಯಿನಿಂದ ನಮ್ಮ ಸಮಸ್ಯೆಗಳೆಲ್ಲವೂ ಸಹ ನಿರ್ಮೂಲನೆ ಆಗಲಿ ಅಂತ ಹೇಳಿ ನೀವು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್ ನೋಡಿ, ಈ ಪರಿಹಾರ ನನಗೆ ಸಿದ್ಧಿಸಲಿ, ನನ್ನ ಕೋರಿಕೆಗಳು ಈಡೇರಲಿ ಅಂತೇಳಿ 2-3 ಬಾರಿ ನೀವು ನಿಮ್ಮ ಮನೆ ದೇವ್ರನ್ನ ಕೇಳ್ಕೊಬೇಕಾಗುತ್ತೆ. ಕೇಳಿಕೊಂಡು ನಂತರ ಈ 1 ರೂಪಾಯಿ ಕಾಯಿನ ನೀವು ಇಲ್ಲಿ ನೀರು ತೆಗೆದುಕೊಂಡಿರ್ತೀರಲ್ವ, ಒಂದು ಗ್ಲಾಸ್ ನೀರು, ಆ ಗ್ಲಾಸಿನ ಒಳಗಡೆ ನೀವು ಈ ರೀತಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಇದನ್ನು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ತಲೆ ದಿಂಬಿನ ಹತ್ರ ದಯವಿಟ್ಟು ಇಟ್ಕೊಳಕ್ಕೆ ಹೋಗಬೇಡಿ. ಏಕೆಂತಂದರೆ ಬೆಳಿಗ್ಗೆ ಆದ ನಂತರ ನೀವು ಎದ್ದೇಳ್ತೀರ ಅಲ್ವಾ, ಎದ್ದಾಗ ಇದು ಅಲ್ಲೇ ಇಡಬಾರ್ದು. ಹಾಗಾಗಿ ನೀವು ಈ ಒಂದು ರೆಮಿಡಿಯ ನೀವು 11 ದಿನಗಳ ಕಾಲ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. 11 ಇಲ್ಲ ದಿನ ಅಂತಂದರೆ ನೀವು ನಾಳೆ ಶುಕ್ರವಾರ ಶುರು ಮಾಡಿದ್ರೆ 11 ದಿನ ಪ್ರತಿನಿತ್ಯ ನೀವು ಇದನ್ನ ಮಾಡಬೇಕಾಗುತ್ತೆ. 11 ದಿನ ಮಾಡ್ಕೊಳ್ಳಿ. ಇಲ್ಲ ನಾಳಿದ್ದು ಶನಿವಾರ ಶುರು ಮಾಡಿದ್ರೆ ಶನಿವಾರದಿಂದಲೂ ನೀವು ಪ್ರತಿನಿತ್ಯ ಯಾರಿಗೂ ಹೇಳೋಕ್ಕೆ ಹೋಗಬಾರ್ದು, ಗುಪ್ತಾಗಿ ಮಾಡ್ಕೊಳ್ಳುವಂತಹ ಇದೊಂದು ರಹಸ್ಯ ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ. ಈ ರೀತಿ ಇದರೊಳಗಡೆ ಹಾಕಿಬಿಟ್ಟು ಇದನ್ನು ನೀವು ಈ ಒಂದನ್ನು
ಅಂದರೆ ನೀವು ಮಲಗುವಂಥ ಜಾಗದಲ್ಲೇ ಕೂತ್ಕೊಂಡು ಇದೆಲ್ಲವನ್ನು ಕೇಳಿಕೊಂಡು ನೀವು ಈ ಒಂದು ಬಾಟಲಲ್ಲಿ ನೀರು ತಗೊಂಡು ಈ ಬಾಟಲ್ಗೆ ₹1 ಕಾಯಿನ್ನ ಹಾಕ್ಕೊಂಡು ನಂತರ ನೀವು ಎದ್ದು ಇದನ್ನು ಈಶಾನ್ಯ ನಿಮ್ಮ ಮನೆಯಲ್ಲಿರುವಂಥ ಈಶಾನ್ಯ ಮೂಲೆಯಲ್ಲೇ ಇಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿರುವಂತಹ ಈಶಾನ್ಯ ಮೂಲೆಯಲ್ಲೇ ಈ ಒಂದು ಗಾಜಿನ ಒಂದು ಗ್ಲಾಸಲ್ಲಿ ನೀರು ತೆಗೆದುಕೊಂಡಿರ್ತೀರಲ್ವ, ₹1 ಕಾಯಿನ್ ಹಾಕಿರ್ತೀರಲ್ವ, ಇದನ್ನು ಈಶಾನ್ಯ ಮೂಲೆಯಲ್ಲೇ ತೆಗೆದುಕೊಂಡೋಗಿ ಇಡಿ ಪ್ರತಿನಿತ್ಯ. ಅಂದರೆ ನಾಳೆ ನೀವು ಇದನ್ನ ತಗೊಂಡೋಗಿ ಈಶಾನ್ಯ ಮೂಲೆಯಲ್ಲಿ ಇಡ್ತೀರ. ನಾಳಿದ್ದು ಅಂದರೆ ಶನಿವಾರ, ಮತ್ತೆ ನಾಳೆ ಶನಿವಾರ ಮಾಡ್ತೀರಾಗ ನೀವು ಮಲಗುವಂಥ ಜಾಗದಲ್ಲೇ ₹1 ಇಲ್ಲ ಅಂದರೆ ₹5, ಅಂದರೆ ಇವತ್ತು ₹1 ಹಾಕಿದರೆ ನೀವು ₹1 11 ದಿನಗಳ ಕಾಲ ಹಾಕಬೇಕಾಗುತ್ತೆ. ಇಲ್ಲ ₹5 ಹಾಕಿದರೆ ₹5 11 ದಿನಗಳ ಕಾಲ ಹಾಕಬೇಕಾಗುತ್ತೆ. ಎರಡರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಂತರ ನೀವು ಏನು ಮಾಡಬೇಕು ಅಂದರೆ ಮತ್ತೆ ಶನಿವಾರ ದಿನ ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ₹1 ಕಾಯಿನ್ನ. ಇದನ್ನು ಮತ್ತೆ ಶನಿವಾರದ ದಿನ ನೀವು ಮಲಗುವಂಥ ಸ್ಥಳದಲ್ಲೇ ಮತ್ತೆ ಕೂತ್ಕೊಂಡು ₹1 ಕೈಯಲ್ಲಿ ಇಟ್ಕೊಂಡು ನೀವು ಮತ್ತೆ ನಿಮ್ಮದು ಏನೇನಿದೆ ಕಷ್ಟಗಳು ಎಲ್ಲವನ್ನು ಹೇಳ್ಕೊಂಡು ಮತ್ತೆ ನೀವು ಇದನ್ನು ತಗೊಂಡೋಗಿ ನೀವು ಈಶಾನ್ಯ ಮೂಲೆಯಲ್ಲಿ ಇರುತ್ತಲ್ವ ಈ ಒಂದು ಗಾಜಿನ ಗ್ಲಾಸ್, ಅದರ ಒಳಗಡೆ ಮತ್ತೆ ಈ ರೀತಿ ನೀವು ಹಾಕಬೇಕಾಗುತ್ತೆ. ಅದೇ ಈಶಾನ್ಯ ಮೂಲೆಯಿಂದ ಈ ಒಂದು ಗಾಜಿನ ಗ್ಲಾಸ್ನ ನೀವು ಹೊರಗಡೆ ತರಬಾರ್ದು. ಮೊದಲನೇ ದಿನ ಈಶಾನ್ಯ ಮೂಲೆಯಲ್ಲಿ ಇದನ್ನ ಇಟ್ಟರೆ ಅಂದರೆ ಮುಗೀತು. 11 ದಿನಗಳ ಕಾಲ ಅದು ಅದೇ ಸ್ಥಳದಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಎರಡನೇ ದಿನ ಮಾಡುವಾಗ ಕೈಯಲ್ಲಿ ಕಾಯಿನ್ ಇಟ್ಕೊಂಡು ಕೇಳಿಕೊಂಡು ಮತ್ತೆ ಆ ಒಂದು ಜಾಗಕ್ಕೆ ಹೋಗಿ ನೀವು ಇದ್ರ ಒಳಗಡೆ ಹಾಕಬೇಕಾಗುತ್ತೆ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, 11 ದಿನಗಳ ಕಾಲ ಇದನ್ನ ಮಾಡಿ ನೋಡಿ. ನಂತರ ಇದನ್ನು ನೀವೇನು ಮಾಡಬೇಕು ಅಂತಂದರೆ 11 ದಿನ, ಇವತ್ತು ಅಂದರೆ ಲಾಸ್ಟ್ 11ನೇ ದಿನ ಇರುತ್ತಲ್ವ, ಆ 11ನೇ ದಿನನೂ ಮಾಡಿಬಿಟ್ಟು ಅದ್ರ 12ನೇ ದಿನ ಆಗುತ್ತಲ್ವ, 12 ದಿನ ಆದಮೇಲೆ ನೀವು ಇದರಲ್ಲಿರುವಂಥ ಕಾಯಿನ್ನೆಲ್ಲ ತೆಗೆದುಕೊಂಡು ನೀವು ಈ ಒಂದು ನೀರನ್ನು ನೀವು ನಿಮ್ಮ ಹಸಿರು ಗಿಡಕ್ಕೆ ಹಾಕ್ಬಿಡಿ. ಈ ಒಂದು ಕಾಯಿನ್ ಇರುತ್ತಲ್ಲ ಇದನ್ನ ವಾಶ್ ಮಾಡಿ ಇಟ್ಕೊಳ್ಳಿ. ಕಾಯಿನ್ ಇರುತ್ತಲ್ವ ಆ ಒಂದು ಕಾಯಿನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸಿ ನೀವು ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿದಂತಹ ಈ ಒಂದು ಕಾಯಿನ್ಗಳೆಲ್ಲ ಇರುತ್ತಲ್ವ 11 ದಿನದ 11 ಕಾಯಿನ್ಗಳು, ಆ ಕಾಯಿನ್ನೆಲ್ಲ ನೀವು ತೆಗೆದು ನೀವು ಏನು ಮಾಡಬೇಕು ಅಂದರೆ ಲಕ್ಷ್ಮೀನಾರಾಯಣನ ದೇವಸ್ಥಾನದ ಉಂಡಿಗೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಹಾಕಿಬಿಟ್ಟು ನೀವು ಯಥಾ ಪ್ರಕಾರವಾಗಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಮನೆಗೆ ಹಿಂತಿರುಗಿ ನೋಡ್ದೇ ಬಂದುಬಿಡಿ. ಹಾಂ ಫ್ರೆಂಡ್ಸ್, ಇದನ್ನು ನೀವು 11 ದಿನಗಳ ಕಾಲ ಮಾಡಿ ಒಂದು ಸಲ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ. ನಿಮ್ಮ ಜೀವನವೇ ಬದಲಾಗುತ್ತೆ, ಲಕ್ಷ್ಮಿಯ ಅನುಗ್ರಹವಾಗುತ್ತೆ. 11 ದಿನಗಳ ಕಾಲ ನೀವು ಏನು ಕೇಳ್ಕೊಡ್ತೀರೋ ಆ ಕೋರಿಕೆಗಳೆಲ್ಲವೂ ಸಹ ಈಡೇರುತ್ತೆ. ಧನ ವೃದ್ಧಿಯಾಗುತ್ತೆ, ವ್ಯಾಪಾರ ವಹಿವಾಟುಗಳಲ್ಲಿ ಲಾಭ ನೋಡ್ತೀರಾ, ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸಗಳೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಏನೇ ಒಂದು ಸಮಸ್ಯೆ ಇದ್ರೂ ಸಹ ನೀವು ಈ ₹1 ಕಾಯಿನ್ ಇಲ್ಲ ₹5 ಕಾಯಿನಿಂದ ಮಾಡಿಕೊಳ್ಳುವಂಥ ಇದೊಂದು ಚಿಕ್ಕ ತಂತ್ರ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿರುವಂಥ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಅಂಶ ನಿಮ್ಮಲ್ಲಿ ಸೇರಿಕೊಳ್ಳುತ್ತೆ. ಪಾಸಿಟಿವ್ ಅಂಶನೇ ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಏಳಿಗೆ ಯಶಸ್ಸನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಅಂತಹ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಇದನ್ನು ಆದಷ್ಟು ನೀವು ಶುಕ್ರವಾರ ಆಗಿರ್ಬೋದು, ಶನಿವಾರ ದಿನ ಆಗಿರ್ಬೋದು, ಈ 2 ದಿನ ಶುಕ್ರವಾರ, ಶನಿವಾರ ಮತ್ತು ಮಂಗಳವಾರ ದಿನ ಶುರು ಮಾಡ್ಕೊಳ್ಳಿ. ಆ 3 ದಿನದಲ್ಲಿ ನೀವು ಶುರು ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ನಿಮಗೆ ಮುಕ್ತಿ ಸಿಗುತ್ತೆ. ಏಳಿಗೆ ಯಶಸ್ಸು ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಹಣದ ಒಂದು ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಆರ್ಥಿಕ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಹಣಕಾಸಿನ ಯಾವುದೇ ಒಂದು ಸಮಸ್ಯೆ ಇಲ್ಲದೇ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ನೀವು ಮಾಡ್ತೀರಾ ಅಂತಲೇ ಹೇಳ್ಬೋದು. ಅಂತಹ ಅದ್ಭುತವಾದಂತಹ ಇದೊಂದು ತಂತ್ರ ಪರಿಹಾರ. ಇದನ್ನ ನಂಬಿಕೆ ಇಟ್ಟು ಮಾಡಿ ನೋಡಿ, ಖಂಡಿತ ನಿಮಗೆ ಶುಭ ಫಲನೇ ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಇದನ್ನ ನನ್ನ ಫ್ರೆಂಡ್ಸ್ಗಳು ಸಹ ಮಾಡಿದ್ದಾರೆ ಫ್ರೆಂಡ್ಸ್. ಏಕೆಂದರೆ ಇದನ್ನು ನನ್ನ ಫ್ರೆಂಡ್ಸ್ಗಳು ಮಾಡಿದ್ದಾರೆ, ಜೊತೆಗೆ ನಾನೂ ಸಹ ಇದನ್ನ ಮಾಡಿದ್ದೀನಿ. ಇದನ್ನ ಮಾಡಿದ ಮೇಲೆ ನಾನು ಸಾಕಷ್ಟು ರೀತಿಯ ಹಣಕಾಸಲ್ಲಿ ವೃದ್ಧಿನ ಕಂಡಿದ್ದೀನಿ. ಹಾಗಾಗಿ ನಾನು ನಿಮಗೆ ಎಲ್ಲರ ಹತ್ರನೂ ಇದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ₹1 ಕಾಯಿನು ಮತ್ತು ₹1 ಕಾಯಿನ್ದನಾದ್ರೂ ಮಾಡ್ಕೋಬೋದು, ಇಲ್ಲ ₹5 ಕಾಯಿನ್ದನಾದ್ರೂ ಮಾಡ್ಕೋಬೋದು. ಯಾಕೆಂದರೆ ₹5 ಕಾಯಿನ್ ಅಂತ ಅಂದರೆ ಇಲ್ಲ ₹1 ಕಾಯಿನ್ ಅಂತ ಅಂದ್ರೂ ಸಹ ನಿಮಗೆ ಒಂದು ಲಕ್ ತಂದು ಕೊಡುವಂತಹ ಒಂದು ಕಾಯಿನ್ ಇದು ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ನೋಡಿ, ಈ ರೀತಿ ನೀವು ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ನೀವು ₹1 ಮಾಡ್ಕೊಳ್ಳಿ, ₹5 ಮಾಡ್ಕೊಳ್ಳಿ, ಇದು ಸರ್ವಶ್ರೇಷ್ಠ.
ಮತ್ತು ಸೂರ್ಯಕಾರಕ ಅಂತಲೂ ಹೇಳ್ಬೋದು. ಹಾಗಾಗಿ ಇದರಿಂದ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಶುಭ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾನೇ ಇರ್ತಾರೆ ಅಲ್ವಾ. ಅವರೆಲ್ಲ ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ. ಇಂಥ ಸಮಸ್ಯೆಗಳೆಲ್ಲವನ್ನು ಸಹ ನೀವು ಹೋಗಲಾಡಿಸ್ಕೊಳ್ಬೋದು. ಪ್ರತಿಯೊಬ್ಬರೂ ಸಹ ಹೋಗಲಾಡಿಸ್ಕೊಂಡು ಒಂದು ನೆಮ್ಮದಿಯುತಕರವಾದಂಥ ಒಂದು ಜೀವನನೇ ನೀವು ಮಾಡ್ಬೋದು. ಅಂತಂದರೆ ಈ ಒಂದು ತಂತ್ರ ಪರಿಹಾರ ತುಂಬ ಸುಲಭವಾಗಿ, ತುಂಬ ಶಕ್ತಿಯುತವಾಗಿ ವರ್ಕ್ ಮಾಡುತ್ತೆ. ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಲೈಫಲ್ಲಿ ಪ್ರತಿಯೊಬ್ಬರೂ ಸಹ ಚೆನ್ನಾಗಿದೆ, ನಮಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನನಗೆ ಹೆಂಡ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೂ ಯಾರು ಹೊಸಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನಲ್ನಲ್ಲಿ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನನಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರೂ ಸಹ ಇದನ್ನು ಮಾಡ್ಕೊಳ್ಳಿ. ₹1 ಅಂತ ಅನ್ನೋದು ಕೇವಲವಾಗಿ ನಾವು ಕಾಣಬಾರ್ದು. ಒಂದೊಂದು ರೂಪಾಯಿನೂ ಸೇರಿದ್ರೇ ನಮಗೆ ಒಂದು ದೊಡ್ಡ ಅಮೌಂಟನ್ನ ನೋಡೋಕ್ಕಾಗ್ಬೋದು ಅಲ್ವಾ. ಹನಿ ಹನಿ ಸೇರಿದ್ರೇ ಹಳ್ಳ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ₹1ಇಂದನೇ ಮಾಡ್ಕೊಳ್ಳಿ, ಒಂದು ಒಳ್ಳೆಯ ರಿಸಲ್ಟ್ನ ಕಾಣ್ತೀರಾ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.